ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಬೆಳಗಾಂ ಹೋಗುವಂತಹ VRL ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮಲ್ಟಿ ಎಕ್ಸಲ್ ವೋಲ್ವೋ AC ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಹಾಗೆ ಈ ಬಸ್ಸಿನ ಒಂದು ಸ್ಪೆಷಾಲಿಟಿ ಏನು, ಹಾಗೆ ಫೆಸಿಲಿಟೀಸ್ ಏನೇನಿದೆ, ಹಾಗೆ ರೂಟಿಂಗ್ ಬಗ್ಗೆ ಎಲ್ಲನೂ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ಬಸ್ ನೋಡ್ಬೋದು. ಇದು ತುಂಬ ಹಳೆ ಗಾಡಿ. ಸೊ ಈ ಬಸ್ಸಿನ ಬಗ್ಗೆ ಎಲ್ಲ ನಾನು ಡ್ರೈವರ್ ಹತ್ರ ಇನ್ಫಾರ್ಮೇಷನ್ ತೊಗೋತೀನಿ. ಸೊ ನಾನಿವಾಗ ಡ್ರೈವರ್ನ ಮಾತಾಡ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಹಾಯ್, ನಮಸ್ತೆ ಸರ್. ನಿಮ್ಮ ಹೆಸರು? ಸಿದ್ದರಾಮೇಶ್ವರ ಮಾಳಿ ಅಂತೇಳಿ ಸರ್. ಸರ್, ಯಾವ ಊರು ಸರ್ ನಿಮ್ಮದು? ನಮ್ಮದು ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಕಲಬುರಗಿ ಅಂತ. ಓಕೆ. ಸೊ ಎಷ್ಟು ವರ್ಷ ಸರ್ ಡ್ರೈವಿಂಗ್ ಫೀಲ್ಡಲ್ಲಿ? ಸರ್, ನಾವು ಈ ಡ್ರೈವಿಂಗ್ ಫೀಲ್ಡ್ಗೆ ಬಂದು 11 ವರ್ಷ ಆಯಿತು. 11 ವರ್ಷ. ಸೊ ಮುಂಚೆ ಏನು ಮಾಡ್ತಾಯಿದ್ರಿ ಸರ್? ಮುಂಚೆ ಸರ್ ನಾವು ಸ್ಕೂಲ್ ಬಿಟ್ಟ ನಂತರ ಇದೆ ಡ್ರೈವಿಂಗ್ ಫೀಲ್ಡ್ಗೆ ಬಂದ್ವಿ. ಓಕೆ. ಸೊ ಹೇಗೆ ಆಯ್ಕೆ ಮಾಡ್ಕೊಂಡು ಸರ್ ಫೀಲ್ಡನ್ನ, ಡ್ರೈವಿಂಗ್ ಫೀಲ್ಡನ್ನ? ಸರ್, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಡ್ರೈವಿಂಗ್ ಗೊತ್ತಿತ್ತು. ಓಕೆ. ಅದಕ್ಕೋಸ್ಕರ ನಾವು ಇನ್ನು ಬೇರೆ ಯಾವುದು ನೋಡಿದ್ರೆ ಆಯ್ಕೆ ಆಗಲಿಲ್ಲ ಯಾವುದು ನಮಗೆ. ಓಕೆ. ಹಾಗಾಗಿ ಒಂದು ಏನೋ ನಮ್ಗೆ ಡ್ರೈವಿಂಗ್ ಮಾಡಿದ್ರೆ ಒಂದು ಒಳ್ಳೇದಂತೇಳಿ ನಾವು. ಓಕೆ. ಸೊ VRL ಟ್ರಾವೆಲ್ಸಲ್ಲಿ ಎಷ್ಟು ವರ್ಷ ಆಯ್ತು ಸರ್? ಸರ್, ನಾನು ಬಂದ್ಬಿಟ್ಟು 2017ರಲ್ಲಿ ಬಂದಿದ್ದೆ. ಓಕೆ. ಲಾರಿಯಲ್ಲಿದ್ದೆ. ಓಕೆ. ಓಕೆ. ಲಾರಿಯಲ್ಲಿ ಲಾಕ್ಡೌನ್ ಆಯ್ತು. ಓಕೆ. ಒಂದು 1.5 ವರ್ಷ ಓಡಿಸಿದೆ. ಓಕೆ. ಅದು ಬಿಟ್ಟು ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆದ ನಂತರ ಊರಿಗೆ ಹೋಗಿದ್ವಿ. ಓಕೆ. ತಿರ್ಗಾ ಬಂದು ಬಸ್ಸಲ್ಲಿ ಒಂದು 3-4 ವರ್ಷ ಆಯ್ತು. 3-4 ವರ್ಷ ಆಯ್ತು. 4 ವರ್ಷ. ಸೊ ಇವಾಗ ಪ್ರೆಸೆಂಟ್ ಒಂದು ವರ್ಷ ಆಯ್ತು ಓಲ್ವೋ ಓಡಿಸೋದು. ಸೊ ಲಾರಿಯಿಂದ ಬಸ್ಸಿಗೆ ಬಂದಿದ್ರೆ ಹೇಗನ್ಸ ಸರ್? ಲಾರಿಗೂ ಬಸ್ಸಿಗೂ ತುಂಬಾ ಒಳ್ಳೇದು ಗಾಡಿ ಸರ್. ಓಕೆ. ತುಂಬಾ ಒಳ್ಳೆ ಗಾಡಿ ಸರ್. ಲಾರಿಗೆ ಹೋಲ್ಸಿದ್ರೆ ಲಾರಿ ಕಷ್ಟ ಸರ್. ಅಲ್ಲಿ ಓಕೆ. ತಾಡ್ಪಲ್ ಹಾಕ್ಬೇಕು, ಪಂಚರ್ ಆದ್ರೆ ಟೈರ್ ಗೇರ್ ಬಿಚ್ಚಬೇಕು. ಓಕೆ. ಬಟ್ ಇದು ಆ ಥರ ಅಲ್ಲ. ಓಕೆ. ಓಕೆ ಸರ್, ಈಗ ಈ ಬಸ್ಸಿಂದ ಏನೋ ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರಿ. ಏನು ಸರ್ ಸ್ಪೆಷಲು? ಅಂದರೆ ಏನೋ 20 ಲಕ್ಷದ ಮೇಲೆ ಓಡಿದೆ ಗಾಡಿ ಅಂತ ಹೇಳಿದ್ರಿ. 20 ಸರ್, 25 ಲಕ್ಷ ಓಡಿದೆ. ಅಷ್ಟೊಂದು ಓಡಿದೆ ಗಾಡಿ. B9R ಗಾಡಿ ಸರ್. ಒಳ್ಳೆ ಗಾಡಿ, ಒಳ್ಳೆ ಇದಿದೆ. ಓಕೆ. ಸೊ ಹೇಗನ್ಸುತ್ತೆ ಸರ್, ನೀವು ನಾರ್ಮಲ್ ಲಾರಿಯಿಂದ ಈಗ ನಾರ್ಮಲ್ ವೋಲ್ವೋಗೆ ಬಂದ್ರಿ, ಮತ್ತೆ ನಾರ್ಮಲ್ ಗಾಡಿ ಓಡಿಸಿದ್ರಿ, ಈಗ ವೋಲ್ವೋದಲ್ಲಿದ್ರೆ ಹೇಗನ್ಸುತ್ತೆ? ವೋಲ್ವೋ ಸರ್ ತುಂಬಾ ಕಂಫರ್ಟೇಬಲ್ ಗಾಡಿ ಸರ್. ಕಂಫರ್ಟಬಲ್. ಗಾಡಿ ಸರ್. ಓಕೆ. ಓಕೆ. ಸೊ ಟ್ರೈನಿಂಗ್ ಎಲ್ಲ ಹೇಗಿತ್ತು ಸರ್ ನಿಮಗೆ? ಈಗ ಒಳ್ಳೆ ತುಂಬಾ ಚೆನ್ನಾಗಿತ್ತು ಸರ್. ಟ್ರೈನಿಂಗ್ಸ್ ಎಲ್ಲ ನೀವು ಯಾವ್ದು ನಮ್ಮ ಕಂಪ್ನಿಯಲ್ಲಿ ಬಂದ್ರೆ ಲಾರಿಗೆ ಹೋದ್ರು ಟ್ರೈನಿಂಗ್ ತಗೋತಾರೆ, ಫಸ್ಟ್ ಟ್ರೈಲ್ ತಗೋತಾರೆ. ಓಕೆ. ಅದಾದ ನಂತರ ನಿಮ್ಗೆ ನಾವು ಯಾವ ತರ ಓಡಿಸ್ತೀವಿ ಅನ್ನೋದ್ರ ಮ್ಯಾಗ ಗಾಡಿ ಕೊಡ್ತಾರೆ. ಓಕೆ. ಈ ಬಸ್ಸಲ್ಲಿ ಆ ತರ ಇಲ್ಲ ಸರ್. ಒಂದು 3 ದಿವಸ ಟ್ರೈನಿಂಗ್ ಇರುತ್ತೆ. ಓಕೆ. ಫಸ್ಟ್ ಡೇ ಅಲ್ಲಿ ಓಡಿಸ್ತಾರೆ, 3 ದಿನ ಟ್ರೈನಿಂಗ್ ಇರುತ್ತೆ. ಅದಾದ ನಂತರ ನೈಟ್ ಟ್ರೈಲ್ ತಗೋತಾರೆ. ಅದಾದ ನಂತರ ನೈಟ್ ಪಾಸ್ ಆದ ನಂತರ ನಿಮ್ಗೆ 20 ದಿನ ನಮಗೆ ರೂಟ್ ನೋಡ್ಲಿಕ್ಕೆ ಕಳಿಸ್ಬಿಟ್ಟು ಗಾಡಿ ಕೊಡ್ತಾರೆ. ಓಕೆ. ಸರ್, ಈಗ ನೀವು ನಾರ್ಮಲ್ ಮುಂಚೆ ಯಾವ ಗಾಡಿ ಓಡಿಸ್ತೀರಿ ಸರ್? ಸರ್, ನಾನು ಫಸ್ಟ್ ನಾನ್ AC ಓಡಿಸ್ತಿದ್ದೆ. ನಾನ್ AC ಸ್ಲೀಪರು. ಈಗ ಸೊ ಐಸರ್ ಓಲೋ ಓಡಿಸ್ತಿದ್ದೆ ಸರ್. ಓಕೆ. ಅದು ಆದ್ಮೇಲೆ ಇದು B9R ಓಲೋ ಓಡಿಸ್ತಿದ್ದೆ. ಓಕೆ. ಸೊ ಈ ಬಸ್ ಈಗ ಎಷ್ಟು 1 ವರ್ಷ ಆಯ್ತಾ ಸರ್? 1 ವರ್ಷ ಆಯ್ತು ಸರ್. ಈಗ ನೀವು ಅದೇ ಬೆಂಗಳೂರಿಂದ ಬೆಳಗಾಂ ಹೋಗ್ತೀನಿ ಅಂತ ಹೇಳಿದ್ರಿ. ಸೊ ಹೇಗಿದೆ ಸರ್ ರೂಟಿಂಗ್ ಎಲ್ಲ? ರೂಟ್ ಎಲ್ಲ ಚೆನ್ನಾಗಿದೆ ಸರ್. ಮಳೆ ಏನಿಲ್ವಾ ಸರ್ ಇವಾಗ? ಇವಾಗಿಲ್ಲ ಸರ್, ಕಡಿಮೆ ಆಯ್ತು. ಕಡಿಮೆ ಆಗಿದೆ ಸರ್. ಸೊ ಈಗ ನೀವು ಎಷ್ಟೊತ್ತಿಗೆ ಬಿಡ್ತಾ ಇದ್ದೀರಿ ಸರ್ ಇಲ್ಲಿಂದ? ಸರ್, ನಾವು ಆನಂದರಾವ್ ಸರ್ಕಲ್ ಇಂದ 10 ಗಂಟೆ ಬಿಡ್ತೀವಿ ಸರ್. ಓಕೆ. ಬೆಳಿಗ್ಗೆ 7:15 ಹೋಗ್ತೀವಿ. ಓಕೆ. ಸೊ ಪಿಕಪ್ ಎಲ್ಲ ಇರುತ್ತಲ್ಲ ಸರ್ ಈಗ ಯಶವಂತಪುರಲ್ಲೆಲ್ಲ? ಸೊ ಸಿಟಿ ಬಿಡೋತ್ತಿಗೆ ಎಷ್ಟೊತ್ತಾಗ್ಬೋದು ಸರ್? ಸರ್, ಇಲ್ಲಿ ನಮ್ದು ನೆಲಮಂಗಲ ಹೋಗ್ಬೇಕಾದ್ರೆ 11:30, 11:40 ಆಗುತ್ತೆ ಸರ್. 11:40. ಓಕೆ. ಓಕೆ. ಸೊ ಮಾರ್ನಿಂಗ್ ಸ್ವಲ್ಪ ಜಲ್ದಿ ಹೋಗ್ತೀವಿ ಸರ್. ಓಕೆ. ಮಾರ್ನಿಂಗ್ 7 ಗಂಟೆ ಹೋಗ್ತೀರಾ? 7 ಗಂಟೆ. ಓಕೆ. ಸೊ ದಾರಿಯಲ್ಲೆಲ್ಲ ಸ್ವಲ್ಪ ಜಾಮ್ ಆದ್ರೆ ಅಷ್ಟೇ. ಓಕೆ. ಸೊ ರೂಟಿಂಗ್ ಅಂತ ಬಂದರೆ ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್? ಆಲ್ಮೋಸ್ಟ್ ಅಲ್ಲ, ನಮ್ದು ಎಲ್ಲ ಕಡೆನೂ ಹೋಗ್ತೀವಿ ಸರ್. ಓಕೆ. ಮುಂಬೈ ಹೋಗ್ತೀವಿ, ಹೈದರಾಬಾದ್. ಅಲ್ಲ, ಈಗ ಬೆಳಗಾಂ ಯಾವ ರೂಟಲ್ಲಿ ಹೋಗ್ತಾ ಇದ್ದೀರಾ? ನಮ್ದು ಇದು ಸರ್ ಚಿತ್ರದುರ್ಗ. ಓಕೆ. ಚಿತ್ರದುರ್ಗದಿಂದ ಹುಬ್ಳಿ. ಓಕೆ. ಧಾರವಾಡ, ಬೆಳಗಾಂ. ಓಕೆ. ಮತ್ತೆ ಬ್ರೇಕ್ ಅಂತ ಎಲ್ಲಿ ಕೊಡ್ತೀರಾ ಸರ್ ಯೂಶುವಲ್ ಆಗಿ? ಇಲ್ಲ ಸರ್, ನಾವು ಚಿತ್ರದುರ್ಗದಲ್ಲಿ 2 ಗಂಟೆ ನಾವು ಡೀಸೆಲ್ ಹಾಕ್ಲಿಕ್ಕೆ ಹೋಗ್ತೀವಿ ಸರ್. ಓಕೆ. ಅಲ್ಲಿ ವಾಶ್ರೂಮ್ ಕೊಡ್ತೀವಿ. ಓಕೆ. ಸೊ ಡಿನ್ನರ್ಗೆ ಏನು ಕೊಡಲ್ಲ ಸರ್? ಡಿನ್ನರ್ ಇದು ಲಾಸ್ಟ್ ಗಾಡಿ ಅಲ್ಲ ಸರ್. ಓಕೆ. ಡಿನ್ನರ್ಗೆ ಅಂತ ಇದಿಲ್ಲ. ಓಕೆ. ಯಾರಾದರೂ ಬ್ರೇಕ್ ಕೇಳಿದ್ರೆ ಸ್ಟಾಪ್ ಮಾಡ್ತೀರಾ? ಅದು ಟೂಲ್ ಅದು ಇದು ಇದ್ದಲ್ಲಿ ಒಂದು ಸ್ವಲ್ಪ ಸೇಫ್ಟಿ ಇದ್ದಲ್ಲಿ ತರುತ್ತೆ ಸರ್. ಓಕೆ. ಸರ್, ಈಗ
ಚಾರ್ಜಸ್ ಎಲ್ಲ ಬಂದು ಬೆಳಗಾವಿಗೆ ಎಷ್ಟಿದೆ ಸರ್ ಆವ್ರೇಜ್ ಚಾರ್ಜಸ್? ಸರ್ ಡೈಲಿ ಒಂದೊಂದು ರೇಟ್ ಚೇಂಜಸ್ ಆಗ್ತಾ ಇರುತ್ತೆ. 900 ಇದ್ರೆ ನಾಳೆ ತಿರ್ಗಾ 800 ಇರುತ್ತೆ. ಕೆಲವೊಂದು ಟೈಮ್ದಾಗ ಹೆಚ್ಚು ಕಡಿಮೆ ಜಾಸ್ತಿ. ಸೊ ನಾವು ಆ್ಯಪಲ್ಲಿ ಚೆಕ್ ಮಾಡ್ಕೋಬೇಕು. ಆ್ಯಪಲ್ಲಿ ಚೆಕ್ ಮಾಡಿ ವಿಜಯಾನಂದ ಟ್ರಾವೆಲ್ಸ್ ಅಂತ ಹೇಳಿ ನಿಮ್ಗೆ ಆ್ಯಪ್ ಸಿಗುತ್ತೆ ಸರ್. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಅದೇ ಡಿಸ್ಕೌಂಟ್ ಎಲ್ಲ ಸೇಮ್ ಅಲ್ಲ ಸರ್? ಡಿಸ್ಕೌಂಟ್ ಅದೇ ಇರುತ್ತೆ ಸರ್. ಓಕೆ, ಇದು ಟೋಟಲ್ ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್ ಇದು? ಪ್ಯಾಸೆಂಜರ್ ಕೆಪಾಸಿಟಿ ಅಂದ್ರೆ ಸರ್ ಇದು ನಮ್ದು 36 ಸೀಟ್ ಗಾಡಿ ಸರ್. 36. ಓಕೆ, ಅದರಲ್ಲಿ 35 ಪ್ಯಾಸೆಂಜರ್ ಸರ್. ಒಬ್ಬರಿಗೆ ನಿಮಗೆ ಫೆಸಿಲಿಟೀಸು. ಸೊ ನಿಮ್ಮದು ಬಿಗಿನಿಂಗಿಂದ ಇದೇ ರೂಟಿಂಗಾ ಸರ್, ಬೆಳಗಾವಿ ರೂಟಿಂಗಾ ಸರ್? ಇಲ್ಲ ಸರ್, ಡೈಲಿ ಒಂದೊಂದು ರೂಟ್ ಚೇಂಜ್ ಆಗುತ್ತೆ ಸರ್. ಓಕೆ ಓಕೆ. ಸೊ ಬೆಳಗಾವಿ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ? ಇಲ್ಲಿಂದ ಸರ್ 500 ಚಿಲ್ಲರೆ ಆಗುತ್ತೆ ಸರ್. ಸೊ ಇಬ್ರು ಶೇರಿಂಗ್ ಮಾಡ್ಕೊಂಡು ಓಡಿಸ್ತೀರಾ, ಒಬ್ರು ಒಳಗಡೆ ಎಲ್ಲ ಅವರು? ಇಬ್ರು 2 ಜನ ಡ್ರೈವರ್ ಇರ್ತಾರೆ. ಓಕೆ. ಮತ್ತು ಇನ್ನೊಂದು, ಈಗ ನಿಮಗೆ ಈಗ ಬೇರೆ ಬೇರೆ ರೂಟಿಗೆ ಹಾಕ್ತಾರಲ್ವಾ, ಈಗ ಸಪೋಸ್ ಮಂಗಳೂರು ಆ ಥರ ಘಾಟ್ ಸೆಕ್ಷನ್ ರೂಟ್ ಎಲ್ಲ ಹಾಕಿದ್ರೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಏನಿಲ್ಲ ಸರ್, ಮಾಮೂಲಿ ನಾವು ಯಾವ ಥರ ಓಡಿಸ್ಬೇಕು ಓಡಿಸ್ತೀವಿ ಸರ್. ಬಟ್ ಏನೋ ಇನ್ನೂ ಸ್ವಲ್ಪ ಮಳೆ ಘಾಟ್ ಸೆಕ್ಷನಲ್ಲಿ ಜಾಮ್ ಆಯ್ತು ಅಂದ್ರೆ ಏನು ಮಾಡೋಕ್ಕಲ್ಲ ಸರ್, ಒಂದು ಅರ್ಧ ತಾಸು 1 ತಾಸು ಲೇಟ್ ಆಗುತ್ತೆ. ಮತ್ತು ಬಸ್ ಸೇಮ್ ಇರುತ್ತಾ ಸರ್ ನಿಮಗೆ? ಇದೇ ಗಾಡಿ ಕೊಡ್ತಾರೆ? ಓಕೆ, ಇದೇ ಗಾಡಿ ಇರೋದ್ರಿಂದ ಅದೇ ನಿಮ್ಮ ಒಂಥರ ಕಂಫರ್ಟ್ ಇದೆ. ಹೇಗನ್ಸುತ್ತೆ ಸರ್ ಈ ಬಸ್ ನಿಮಗೆ? ಖುಷಿ ಅನಿಸುತ್ತೆ? ಓಕೆ ಓಕೆ, ಓಲ್ವೋ. ಸೊ ಎಂಜಾಯ್ ಮಾಡ್ತೀರಾ ಈ ಬಸ್ಸಲ್ಲಿ? ಇದು B9R ಅಲ್ಲ? ಓಕೆ, ಕಿಲೋಮೀಟರ್ ನೋಡೋಣ. ಇದು ಟೋಟಲ್ ಎಷ್ಟು? 17 ಲಕ್ಷ ತೋರಿಸ್ತಿದೆ ಇವಾಗ. 17 ಲಕ್ಷ ತೋರಿಸ್ತಾ ಇದೆ ಸರ್. ಓಕೆ, ಸ್ವಲ್ಪ ಚೇಂಜ್ ಆಗಿದೆ ಸರ್. ಚೇಂಜ್ ಆಗಿದೆ. ಬಟ್ ಒಂದು 25 ಲಕ್ಷ ಓಡಿದೆ ನಿಮ್ಮ ಪ್ರಕಾರ? ಒಳ್ಳೆ ಗಾಡಿ. ಓಕೆ, ಅಂದರೆ ಒಳ್ಳೆ ಇಂಜಿನ್ ಎಲ್ಲ ಚೆನ್ನಾಗಿರ್ತಾರೆ ಸರ್. ನಾನು ನೋಡಿದಂಗೆ ತುಂಬ ಹಳೆ ಗಾಡಿ ಇದು. ಇಲ್ಲ ಸರ್, ಬಟ್ ಗಾಡಿ ಹಳೆಯದು ಅಲ್ಲ ಅಲ್ಲ, ಪವರ್ಫುಲ್ ಒಳ್ಳೆ ಸಕ್ಕದ ಒಳ್ಳೆ ಮೇಂಟೆನೆನ್ಸ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸೊ ನಾವೀಗ ಇನ್ನೊಬ್ರು ಡ್ರೈವರ್ನ ಕೂಡ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ನೋಡಿ ಬಸ್ ಹೇಗಿದೆ. ಇದು ಹಳೆ ಗಾಡಿ, ಬಟ್ ತುಂಬ ಚೆನ್ನಾಗಿದೆ ಗಾಡಿ. ನಾನು ತುಂಬ ಸಲ ನೋಡಿದ್ದೀನಿ, ಹಾಗೆ ವೀಡಿಯೋಸ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ ಬಸ್ದು. VRL ಅವ್ರದ್ದು ನಿಮಗೆ ಗೊತ್ತಿದೆ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಅಂತ. ನೀವು ಆ್ಯಪಲ್ಲಿ ಕೂಡ ಚೆಕ್ ಮಾಡ್ಬೋದು ನಿಮ್ಮ ರೂಟ್ಗಳಿಗೆಲ್ಲ. ಅಂದರೆ ನೀವು ಏನಾದರೂ ಬೇರೆ ಬೇರೆ ಪ್ಲೇಸಸ್ಗೆ ಹೋಗಬೇಕು ಅಂದರೆ ಫೆಸಿಲಿಟೀಸ್ನ ಚೆಕ್ ಮಾಡ್ಬೋದು. ಗಾಡಿ ನೋಡಿ ಎಷ್ಟು ಕಂಫರ್ಟ್ ಆಗಿದೆ. ಸೊ ನಾನಿವಾಗ ಇನ್ನೊಬ್ರು ಡ್ರೈವರ್ನ ಕೂಡ ಮಾತಾಡಿಸ್ತೀನಿ, ಅವ್ರ ಹತ್ರ ಕೂಡ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತ. ಸೊ ನಿಮ್ದು ಯಾವ ಊರು ಸರ್? ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುಧೋಳ ಸರ್. ಮುಧೋಳ. ನಿಮ್ಮದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್? ನಮ್ಮದು ಕಂಪ್ನಿಲಿ 5 ವರ್ಷ ಸರ್. ಕಂಪ್ನಿನಲ್ಲೇ? ಟೋಟಲ್ ಎಕ್ಸ್ಪೀರಿಯನ್ಸು? ಟೋಟಲ್ ಎಕ್ಸ್ಪೀರಿಯನ್ಸ್ 7 ವರ್ಷ ಸರ್. 7 ವರ್ಷ. ಸೊ ಮುಂಚೆ ನೀವು ಲಾರಿನಲ್ಲಿ ಮಾಡ್ತಿದ್ರಾ? ಮುಂಚೆ ಇದೇ ಕಂಪ್ನಿಯಲ್ಲಿ ಲಾರಿ ಓಡಿಸ್ತೀವಿ. ಲಾರಿ ಹೇಗೆ ಅಂದರೆ ಹೇಗೆ ಬಸ್ಸಿಗೆ ಬಂದರೆ ಸರ್? ಅಲ್ಲಿ ತುಂಬ ಸೆಕೆಂಡ್ ರೋಡ್ ಪ್ರಾಬ್ಲಮ್ಸ್ ಇತ್ತು. ಓಕೆ. ಡ್ರೈವರ್ ಸಿಗ್ತಿರ್ಲಿಲ್ಲ ನಮಗೆ, ಜೊತೆಲಿ ಪಾರ್ಟ್ನರು. ಓಕೆ. ಅದಕ್ಕೋಸ್ಕರ ನಾವು ಈ ಕಡೆ ಬಂದ್ವಿ. ಓಕೆ. ಸೊ ಈ ಬಸ್ಸಲ್ಲಿ ನೀವು ಮುಂಚೆಯಿಂದನೇ ಇರೋದಾ? ಈ ಬಸ್ಸೆಲ್ಲ ಮುಂಚೆ ಸರ್. ಮುಂಚೆ ಐಷರ್ ಓಡಿಸ್ತಿದ್ದೆ. ಓಕೆ. ಮಂಗಳೂರು ಟ್ರೈನಿಂಗ್ ಆದಮೇಲೆ ಇದೇ ಬಸ್ ಓಡಿಸ್ತೀವಿ. ಓಕೆ ಓಕೆ. ಸೊ ಹೇಗೆ ಅನ್ಸುತ್ತೆ ಸರ್ ಈ ಬಸ್ ಬಗ್ಗೆ? ನೀವೇನು ಹೇಳ್ತಿದ್ದೀರಾ? ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಇಬ್ಬರು ಶೇರಿಂಗ್ ಮಾಡ್ಕೊಂಡು ಓಡಿಸ್ತೀರಾ? ಶೇರಿಂಗ್ ಮಾಡ್ಕೊಂಡು ಓಡಿಸ್ತೀವಿ ಸರ್. ಓಕೆ. ಹೊಸ ಗಾಡಿಗಿಂತ ಹಳೆ ಗಾಡಿನೇ ಬೆಟರ್. ಹಾಂ, ಇಂಜಿನ್ ಎಲ್ಲ ಸಖತ್ತಾಗಿರುತ್ತೆ ಹಳೆದು. ಜಾಸ್ತಿ ಇರುತ್ತೆ ಸರ್. ಹೌದು, ಇದು ತುಂಬ ಚೆನ್ನಾಗಿದೆ ಗಾಡಿ. ತುಂಬ ಚೆನ್ನಾಗಿದೆ ಸರ್. ಓಕೆ ಓಕೆ. ಮತ್ತು ಈಗ ಮೈಲೇಜ್ ಅಂತ ಬಂದರೆ ಎಷ್ಟು ಕೊಡುತ್ತೆ ಸರ್ ಆವ್ರೇಜ್ ಮೈಲೇಜು? ಮೈಲೇಜ್ ಅಂತ ಬಂದರೆ ಮಿನಿಮಮ್ 3 ಆದರೂ ಕೊಡುತ್ತೆ ಸರ್. 3 ಕೊಡುತ್ತೆ. ಸೊ ಮ್ಯಾನೇಜ್ ಆಗುತ್ತೆ. ಮ್ಯಾನೇಜ್ ಆಗುತ್ತೆ. ಓಕೆ. ಫೆಸಿಲಿಟೀಸ್ ಏನೇನಿದೆ ಸರ್ ಈ ಬಸ್ಸಲ್ಲಿ? ಹಳೆ ಗಾಡಿ ಇದ್ರೂ ಸರ್ ಕೂಡ ತುಂಬ ಕ್ಲೀನಿಂಗ್ ಮೇಂಟೈನ್ ಮಾಡ್ತಾರೆ. ಓಕೆ. ಆಮೇಲೆ AC ಗಾಡಿ ಇರೋದ್ರಿಂದ ಬ್ಲ್ಯಾಂಕೆಟು ಕೊಡ್ತಾರೆ. ಓಕೆ. ಬ್ಲ್ಯಾಂಕೆಟ್ ಕೂಡ ಪ್ರತಿ ಟ್ರಿಪ್ಪು ಕ್ಲೀನ್ ಆಗ್ತದೆ. ಓಕೆ. ಬೆಡ್ ಕವರು ಮತ್ತು ಬ್ಲ್ಯಾಂಕೆಟು ನೋಡ್ಬೋದು ನೀವು ಕೂಡ ಕ್ಲೀನ್ ಆಗಿರೋದು. ಓಕೆ. ಕ್ಲೀನಾಗಿ ಮೇಂಟೈನ್ ಮಾಡಿ ಕೊಡ್ತಾರೆ. ಆಮೇಲೆ ಚಿಕ್ಕ ಪುಟ್ಟ ಟ್ರೈನು ಕೊಡ್ತಾರೆ. ಓಕೆ. ಸಣ್ಣ ಪುಟ್ಟ ಕ್ಯಾರಿ ಇರ್ತಾವಲ್ಲ ಇಟ್ಕೋಬಹುದು. ಓಕೆ. ದೊಡ್ಡದು ಬೇಕಂದ್ರೆ ಡಿಕ್ಕಿಲಿ ಇಟ್ಕೋಬಹುದು. ಓಕೆ. ಸೊ ಓವರ್ ಆಲ್ ಫೆಸಿಲಿಟೀಸ್ ಚೆನ್ನಾಗಿದೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.